ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಯಾಂಡಲ್ ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಡಂಕಿ. ಈ ಮೂವಿ ಒನ್ಲೈನ್ ಕತೆಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಅಣ್ಣವರು ಮುಂಚೆ ಅವಾಗ ಸ್ಟಾರ್ಟಿಂಗಲ್ಲಿ ಅವರು ಸಿನಿಮಾ ಮಾಡಬೇಕಾದಾಗ ವರ್ಷಕ್ಕೆ ಒಂದಿಲ್ಲ ಅಂದರೂ 10-16 ಸಿನಿಮಾಗಳು ರಿಲೀಸ್ ಆಯ್ತಿದ್ದು. ಅದಾದಮೇಲೆ ಕಾಲ ಹೋಗ್ತಾ 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 ಈಗ ಹೀರೋಗಳು ಬಂದು ವರ್ಷಕ್ಕೆ 2 ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ಒಂದು ಸಿನಿಮಾ ಬರೋ ಥರ ಆಯಿತು. ಸೊ ಅದಲ್ಲೇ ಈ ವರ್ಷ ಏನಾಗಿದೆಯಪ್ಪ ಆ ಥರ ವಿಶೇಷವಾಗಿ ಅಂತಂದರೆ, ಇಂಡಿಯಾದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಆ ಥರ ಇರೋ ಶಾರುಖ್ ಖಾನ್ ಅವರು ಈ ವರ್ಷದಲ್ಲಿ 3ನೇ ಸಿನಿಮಾ ರಿಲೀಸ್ ಮಾಡಿಬಿಟ್ರು. ಸೊ ಈ 3ನೇ ಸಿನಿಮಾಕ್ಕಿಂತ ಹಿಂದ್ಗಡೆ 2 ಸಿನಿಮಾದಲ್ಲೂ ಒಂದು 1,000 ಕೋಟಿ ಮಾಡಿದ್ರು ಅಂತ ಅಲ್ಲಲ್ಲಿ ಪೇಪರಲ್ಲಾಗಲಿ ಗಾಸಿಪ್ ಆಗಲಿ ಆಯಿತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮಗೂ ಸರಿ ಗೊತ್ತಿಲ್ಲ. ಈ ಮೂವಿ ಆನ್ಲೈನ್ ಕತೆ ಬರೋದಾದ್ರೆ, ಶಾರುಖ್ ಖಾನ್ ಅವರು ಆರ್ಮಿಲಿ ಇದ್ದಾಗ ಅವ್ರ ಪ್ರಾಣನ ಒಬ್ಬರು ಫ್ರೆಂಡ್ ಉಳಿಸ್ತಾರೆ. ಅಂದ್ರೆ ಅವರು ಆರ್ಮಿ ಪರ್ಸನ್ನೇ. ಸೊ ಅವ್ರದ್ದೊಂದು ಪ್ರಾಪರ್ಟಿ ಶಾರುಖ್ ಖಾನ್ ಹತ್ರ ಉಳ್ಕೊಂತದೆ. ಸೊ ಇದನ್ನ ತಗೊಂಡೋಗಿ ಅವ್ರ ಫ್ರೆಂಡಿಗೆ ತಲುಪಿಸ್ಬೇಕು ಅಂತ ಅವ್ರ ಊರಿಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಫ್ರೆಂಡ್ ತೀರೋಗ್ಬಿಟ್ಟಿರ್ತಾರೆ. ಸೊ ತೀರೋದ್ಮೇಲೆ ಆ ಫ್ಯಾಮಿಲಿ ಬಂದು ತುಂಬ ಬಡತನದಲ್ಲಿ ಇರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ಸರಿ ಅವ್ರಿಗೆ ಏನಾರು ಹೆಲ್ಪ್ ಮಾಡಬೇಕು ಅಂತಿದ್ದಾಗ ಫ್ರೆಂಡ್ ಅವ್ರ ತಂಗಿ ಬಂದು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಲಂಡನ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಸ್ವಲ್ಪ ಏನಾರು ಸಂಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಒಬ್ಬರೇ ಅಲ್ಲ, ಇನ್ನೊಂದಷ್ಟು ಜನ ಊರಲ್ಲಿ ಎಲ್ಲರೂ ಕಷ್ಟಪಡ್ತಿರ್ತಾರೆ. ಅವ್ರು ಎಲ್ಲಿರ್ತಾರಪ್ಪ ಅಂದ್ರೆ ಪಂಜಾಬಲ್ಲಿ ಯಾವುದೋ ಒಂದು ಹಳ್ಳಿಲಿ ಇರ್ತಾರೆ. ಸ್ವಲ್ಪ ಇಂಗ್ಲೀಷ್ ಬರಲ್ಲ. ಸೊ ಹಾಗಾಗಿ ವೀಸಾನೇ ಸಿಗಲ್ಲ ಲಂಡನ್ಗೆ ಹೋಗೋಕೆ. ಇಷ್ಟೊಂದೆಲ್ಲ ಒದ್ದಾಡ್ತಿರ್ತಾರೆ. ಸೊ ಇದನ್ನೆಲ್ಲ ತಿಳ್ಕೊಂಡಿದ್ದು ಶಾರುಖ್ ಖಾನ್ ಅವರು ಹೆಂಗಾರು ಮಾಡಿ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅವ್ರ ಜೊತೆ ಇನ್ಯಾರ್ಯಾರು ಹೋಗ್ಬೇಕು ಅನ್ಕೊಂಡಿದ್ರು ಅವ್ರನ್ನೆಲ್ಲರೂ ಏನ್ ಮಾಡ್ತಾರೆ, ಅಡ್ಡದಾರಿಯಲ್ಲಿ ಕರ್ಕೊಂಡೋಗಿ ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿಂದ ಲಂಡನ್ ಕರ್ಕೊಂಡೋಗಿ ಸೇರಿಸಿದ್ಮೇಲೆ ಅಲ್ಲಿ ಏನ್ ಕಷ್ಟಪಡ್ತಾರೆ, ಕೆಲಸ ಸಿಗದೆ ಭಿಕ್ಷೆ ಬೇಡ್ಕೊಂಡು ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನ ನಾವು ಅದು ಸಿನಿಮಾದಲ್ಲೇ ನೋಡ್ಬೇಕು, ನಾನು ಹೇಳೋದಕ್ಕಿಂತ. ಅದಾದ್ಮೇಲೆ ಇದ್ರ ಬಗ್ಗೆ ಅಂದ್ರೆ ಲಂಡನ್ ಅಲ್ಲಿ ಇರೋಕ್ಕಿಂತ ನಮ್ಮ ಇಂಡಿಯಾ ಎಷ್ಟೋ ಬೆಸ್ಟ್ ಅನ್ನೋ ತರ ಫೀಲ್ ಆಗ್ಬಿಟ್ಟು ಶಾರುಖ್ ಖಾನ್ ಅವರು ವಾಪಸ್ ಇಂಡಿಯಾಗೆ ಬಂದ್ಬಿಡ್ತಾರೆ. ಇಂಡಿಯಾದಲ್ಲೇ ನಾವು ಬದುಕೊಬೋದು, ಅಲ್ಲಿಗಿಂತ ಒಳ್ಳೆ ಜಾಗ ಇನ್ನೆಲ್ಲೂ ಇಲ್ಲ ಅನ್ನೋ ಥರ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಬಟ್ ಹೀರೋಯಿನ್ ಇವರೆಲ್ಲ ಲಂಡನ್ಲೇ ಇರ್ತಾರೆ. ಸೊ ಇದ್ಮೇಲೆ ಇನ್ನು ವಾಪಸ್ಸು ಅವ್ರು ಮತ್ತೆ ಅವ್ರನ್ನ ಹೆಂಗೆ ಇಂಡಿಯಾಗೆ ಕರ್ಕೊಬರೋದು ಅನ್ನೋದನ್ನ ಶಾರುಖ್ ಖಾನ್ ಅವ್ರು ಪ್ಲಾನ್ ಮಾಡಿಕೊಂಡು ಮತ್ತೆ ವೀಸಾ ಸಿಗಲ್ಲ. ಸೊ ಹೆಂಗೆ ಕರ್ಕೊಬರೋದು ಏನು ಅಂತ ಈ ರೀತಿ ಎಲ್ಲ ಪ್ಲಾನ್ ಮಾಡಬೇಕಾದಾಗ ಕೊನೆಗೆ ಏನಾಗುತ್ತೆ ಅನ್ನೋದನ್ನ ನೀವು ಇನ್ನೂ ಸಿನಿಮಾದಲ್ಲಿ ಟ್ವಿಸ್ಟ್ ಇದೆ ಅಂತ ನಾವು ಹೋಗಿ ನೋಡಬೇಕು ಅಂದರೆ ನೋಡಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಈ ಸ್ಟೋರಿನ ಡ್ರಾಪ್ 1, ಡ್ರಾಪ್ 2, ಡ್ರಾಪ್ 3, ಡ್ರಾಪ್ 4 ಅಂತ 4 ಟ್ರೈಲರ್ಲೇ ಆಲ್ಮೋಸ್ಟ್ ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ. ಇದು ನಾನು ಹೇಳೋದಕ್ಕಿಂತ ಮುಂಚೆ ನೀವು ಟ್ರೈಲರ್ಲೇ ನಿಮ್ಗೆ ಗೊತ್ತಾಗ್ಬಿಡ್ತದೆ ಈ ಕತೆ. ಸೊ ಇದು ಯಾವ ರೀತಿ ಮಾರ್ಕೆಟಿಂಗ್ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಅಟ್ಲೀಸ್ಟ್ ಒಂದು ಫಿಲಮ್ ಅಂತಂದ್ರೆ ಅದನ್ನ ನಾವು ಸೀಕ್ರೆಟ್ ಆಗಿ ಅಂದ್ರೆ ಒಂದು ಸಸ್ಪೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಇವರು ಟ್ರೈಲರ್ಲೇನೆ ಎಲ್ಲಾನು ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಮಾರ್ಕೆಟಿಂಗ್ ಆ ಮಟ್ಟಿಗಿದೆ. ಸೊ ಈ ತರ ಕಥೆಗಳಲ್ಲಿ ಸುಮಾರು ಸಿನಿಮಾಗಳು ಬಂದಿದ್ದಾವೆ. ಉದಾಹರಣೆಗೆ ತಮಿಳಲ್ಲಿ ಒಂದು ಧನುಷ್ ಅವ್ರದ್ದು ಪುದುಕೋಟೆಯಲ್ಲಿருந்து ಸರವಣನ್ ಅಂತ ಒಂದು ಮೂವಿ ಇದೆ. ಅದರಲ್ಲೂ ಕೂಡ ಇದೇ ರೀತಿನೇ ಪಾಸ್ಪೋರ್ಟ್ ವೀಸಾ ಇಲ್ದೇನೆ ಹಿಂಗೆ ಬರೋದು, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಗೆ ಸೊ ಇಂಡಿಯಾಗೆ ಬರೋದು, ಎಲ್ಲಿಂದ ಬರ್ತಾರೆ, ಯಾವ ಕಡೆಯಿಂದ ಬರ್ತಾರೆ ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಸೊ ಈ ರೀತಿ ಟ್ರಾವೆಲ್ ಮಾಡ್ಕೊಬರೋ ಅಂತ ಸಿನಿಮಾಗಳು ಇದಾವೆ. ಆದ್ರೆ ತುಂಬಾ ಫೀಲ್ ಮಾಡ್ಕೊಂಡು ನಾವು ಲಂಡನ್ಗೆ ಹೋಗಿ ಸಂಪಾದನೆ ಮಾಡ್ತೀವಿ, ಅದಕ್ಕಿಂತ ಇಂಡಿಯಾ ಬೆಸ್ಟ್ ಅಂತ ಅನ್ಕೊಂಡಿರೋಂಥ ಸಿನಿಮಾಗಳು ತುಂಬಾ ಇದಾವೆ. ಆದ್ರೆ ಇಲ್ಲಿ ಏನಪ್ಪಾ ಒಂದು ಹೊಸ ವಿಚಾರ ಅಂತಂದ್ರೆ, 140 ವರ್ಷದ ಹಿಂದೆ ಯಾವುದೇ ಕಂಟ್ರಿಗೆ ಹೋಗ್ಬೇಕಂದ್ರೂ ವೀಸಾ ಆಗಲಿ ಪಾಸ್ಪೋರ್ಟ್ ಆಗಲಿ ಯಾವುದೋ ಅವಶ್ಯಕತೆ ಇರಲಿಲ್ಲ, ಈಸಿಯಾಗಿ ಹೋಗ್ಬೋದಿತ್ತು. ಬಟ್ ಇವಾಗ ಒಂದು ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದ್ರೆ ಅಥವಾ ಇಂಗ್ಲೀಷ್ ಬರಲಿಲ್ಲ ಅಂತಂದ್ರೆ ಬೇರೆ ಕಂಟ್ರಿಗೆ ಹೋಗೋದು ತುಂಬಾ ಕಷ್ಟ ಅನ್ನೋ ಥರ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನನಗೆ ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದೇನು ವಿಚಾರ ಅಂತಂದ್ರೆ, ಕೆಲವೊಬ್ರು ತಿನ್ನಕ್ಕೆ ಇಟ್ಟಿಲ್ದೇನೆ ಕಷ್ಟ ಪಟ್ಕೊಂಡು ಜೀವನ ಮಾಡ್ತಿರೋರು ಇನ್ನೂ ಇಂಡಿಯಾದಲ್ಲಿದ್ದಾರೆ. ಯಾರು ಕೂಡ ಆ ರೀತಿ ಬೇರೆ ಫಾರಿನ್ಗೆ ಹೋಗ್ಬೇಕು, ಸಂಪಾದನೆ ಮಾಡ್ಕೋಬೇಕು ಕೈ ತುಂಬ ಅಂತ ಅನ್ಕೊಂಡಿರೋರು ಕಮ್ಮಿನೇ. ಅದಲ್ದೇನೆ ಫಾರಿನ್ಗೆ ಹೋಗಿ ಕೈ ತುಂಬ ಸಂಪಾದನೆ ಮಾಡಿ ಇಲ್ಲಿ ಬಂದು ರಾಜರಾಗಿರೋರು ಕಮ್ಮಿನೇ. ಯಾಕಂದ್ರೆ ಅಲ್ಲಿ ಏನು ಸಂಪಾದನೆ ಮಾಡ್ತಾರೋ ಅಲ್ಲಿಂದ ಅಲ್ಲಿ ಖರ್ಚಿಗೆ ಅಲ್ಲಲ್ಲೇ ಹೋಗ್ಬಿಡ್ತದೆ ದುಡ್ಡು. ಇಲ್ಲಿ ನಮ್ಗೆ ಏನು ಖರ್ಚಾಗುತ್ತೋ ಅದೇ ರೀತಿನೇ ಅಲ್ಲೂ ಕೂಡ ಅದೇ ರೀತಿನೇ ನಮಗೆ ಏನಂದ್ರೆ ಖರ್ಚು ಎಲ್ಲಾ ಥರ ಖರ್ಚು ಒಂದೇನೆ. ಸೊ ಈ ಸಬ್ಜೆಕ್ಟ್ ಬಂದು ಎಲ್ಲಾರ್ಗೂ ಕನೆಕ್ಟ್ ಆಗುತ್ತೆ, ಇಲ್ಲ ಅಂತಾನೆ ಹೇಳ್ತೀನಿ. ರಾಜ್ಕುಮಾರ್ ಹಿರಾನಿ ಅವರು ಯಾವುದೇ ಒಂದು ಕಾನ್ಸೆಪ್ಟ್ ಆಗಿ ಒಂದು ಮೂವಿ ಮಾಡ್ತು ಅಂತಂದ್ರು ಅದರಲ್ಲಿ ಒಂದು ಸಬ್ಜೆಕ್ಟ್ ಕೊಟ್ರು ಹೌದು ಅಲ್ವಾ, ನಿಜ ಅಲ್ವಾ, ಈ ತರನು ಇರ್ಬೋದಲ್ವಾ ಅನ್ನೋ ತರನೇ ಇರುತ್ತೆ. ಮತ್ತೆ ಎಂಟರ್ಟೈನ್ಮೆಂಟ್ಗೂ ಕೂಡ ಕೊರತೆ ಇಲ್ದಿರಂಗೆ ತೆಗಿತಾ ಇದ್ರು. ಬಟ್ ಈ ಸಿನಿಮಾದಲ್ಲಿ ಆ ಎರಡೂ ಕೂಡ ನಮಗೆ ಕೊರತೆ ಅಂತಾನೆ ಅನಿಸ್ತಾ ಇದೆ. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ಅಂತಂದ್ರೆ,
ರಾಜ್ಕುಮಾರ್ ಹಿರಾನಿ ಅವರು ಮಾಡಿರೋಂಥ ಸಿನಿಮಾಗಳು 3 ಇಡಿಯಟ್ಸ್ ಆಗಿರ್ಬೋದು, PK ಆಗಿರ್ಬೋದು, ಅಥವಾ ಮುನ್ನಾ ಬಾಯ್ MBBS. ಸೊ ಈ ತರ ಸಿನಿಮಾಗಳು ಇರೋ ತರ ಇದೇನಾರು ಇರುತ್ತೆ ಅಂತ ಅನ್ಕೊಂಡು ಹೋದ್ರೆ ಆ ಸಿನಿಮಾಗಳೆಲ್ಲ ಸ್ವಲ್ಪ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಬಟ್ ಆ ಥರ ಏನಾರು ಈ ಸಿನಿಮಾದಲ್ಲಿ ಇದೆ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀರಾ ಅದ್ರ ಲೆವೆಲ್ಗೆ ಈ ಸಿನಿಮಾ ಇಲ್ಲ. ಸೊ ಓವರ್ ಆಲ್ ಈ ಸಿನಿಮಾನ ಕಷ್ಟಪಟ್ಕೊಂಡು ನೋಡೋಕೆ ಒಂದ್ಸಲ ಮೋಸ ಇಲ್ಲ.